ನಮಸ್ಕಾರ ಕರ್ನಾಟಕದ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಅಂದರೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನು ಅದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಕರ್ನಾಟಕದ ಪ್ರತಿ ಮಹಿಳೆಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸನ್ ಏನಪ್ಪ ಅಂದರೆ ಇದೇ ರೀತಿಯ ಯಾವ್ದಾದ್ರು ಒಂದು ಫ್ರೆಂಡ್ಸ್ ಇದೇ ರೀತಿಯ ಏನಾದ್ರು ಒಂದು ಮಾಹಿತಿನ ನಿಮ್ಗೆ ತಿಳಿಸ್ಕೊಡೋದಾದರೆ ಇದರ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ವಿಡಿಯೋ ಸಜೆಷನ್ ಆಗುತ್ತೆ, ನಿಮಗೆ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿದರೆ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅದು ಶೇರ್ ಮಾಡಿ ಹಾಕ್ಬಾರ್ದು. ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಾಗ್ತಿಲ್ಲ. ಇದು ಈ ವಿಡಿಯೋನ ನೀವು ಶೇರ್ ಮಾಡಿದರೆ ಅವ್ರಿಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ಅದು ಶೇರ್ ಮಾಡಿ. ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಜಮಾ ಆಗ್ತಿದೆ. ಒಂದಿಷ್ಟು ಜನಕ್ಕೆ ಜಮಾ ಆಗಿದೆ, ಇನ್ನೂ ಒಂದಿಷ್ಟು ಜನಕ್ಕೆ ಜಮಾ ಆಗ್ತಿದೆ ಮತ್ತು ಒಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಿದೆ. ಆ ಜಿಲ್ಲೆಗಳು ಯಾವಪ್ಪ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ರಿಲೀಸ್ ಆಗಿದೆ. ಈಗಾಗಲೇ 20ನೇ ತಾರೀಕು ಗೌರ್ಮೆಂಟ್ದಿಂದ ಹಣ ರಿಲೀಸ್ ಆಗಿದೆ. ಅಂದರೆ ರಾಜ್ಯ ಸರ್ಕಾರ 20ನೇ ತಾರೀಕು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಏನಪ್ಪ ಅಂದರೆ ಅಮೌಂಟನ್ನ ರಿಲೀಸ್ ಮಾಡಿದೆ. ಬಟ್ ರಿಲೀಸ್ ಮಾಡಿದಂಥ ಅಮೌಂಟು ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿಮ್ಮ ಬ್ಯಾಂಕ್ಗಳಿಗೆ ರಿಲೀಸ್ ಮಾಡೋದು ಅಷ್ಟೇ ಇದೆ. ನಿಮ್ಮ ಬ್ಯಾಂಕ್ಗಳಿಗೆ ರಿಲೀಸ್ ಮಾಡಿದರೂ ಕೂಡ ಒಂದಿಷ್ಟು ನಿಮ್ಮ ಬ್ಯಾಂಕ್ ಪ್ರಾಬ್ಲಮ್ ಇರೋದರಿಂದ ನಿಮಗೆ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ನಿಮ್ಗೆ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನಿಮ್ಮ ಬ್ಯಾಂಕ್ ಸರ್ವರ್ ಇದ್ದರೆ ನಿಮ್ಗೆ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2-3-4 ದಿನ ಅಂದರೆ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಸರ್ವರ್ ಇರೋದ್ರಿಂದ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಒಂದಿಷ್ಟು ಜನಕ್ಕೂ. ಅದಕ್ಕೆ ಒಂದು 4-5 ದಿನ ಕಾಯಿರಿ. ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಇದೇ ಮಂತ್ 31 ಒಳಗಾಗಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು DBT ಮೂಲಕ ನಿಮ್ಮ ಪ್ರತಿಯೊಬ್ಬರಿಗೂ ಬ್ಯಾಂಕಿಗೆ ಬಂದು ತಲುಪುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ. ಎಲ್ಲರಿಗೂ ತಲೆ ಕೆಡಿಸೋ ಅವಶ್ಯಕತೆ ಏನಿಲ್ಲ. ಪ್ರತಿಯೊಬ್ಬರಿಗೆ ಬ್ಯಾಂಕ್ ಅಕೌಂಟಿಗೆ ಬಂದು ಅಮೌಂಟ್ ಹಾಕ್ತಾರೆ. ಬೇಕಾದ್ರೆ ನಾನು ಪ್ರೂಫ್ನ ತೋರಿಸ್ತೀನಿ. ಅಮೌಂಟ್ ಬರುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ. ಇದೇ ಮಂತ್ 31 ಒಳಗಾಗಿ ಮೇ 31 ಒಳಗಾಗಿ ಪ್ರತಿಯೊಬ್ಬರಿಗೂ DBT ಮೂಲಕ ಅಮೌಂಟ್ ಬಂದು ಸೇರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನಿನ್ನೊಬ್ಬರಿಗೆ ರಿಲೀಸ್ ಆಗಿದೆ, ಅದರ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಬೇಕಾದ್ರೆ ಇದರಲ್ಲೂ ಕೂಡ ಪ್ರೂಫ್ ಕೊಡ್ತೀನಿ. ನಿನ್ನೆ ಒಂದಿಷ್ಟು ಜನಕ್ಕೆ ರಿಲೀಸ್ ಆಗಿದೆ, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಬೇಕಾದ್ರೆ ಇಲ್ಲಿ ಅದ್ರ ಬಗ್ಗೆ ಒಂದು ಸ್ಕ್ರೀನ್ಶಾಟ್ನೂ ಕೂಡ ಕೊಡ್ತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.